ಹಣೆಗೆ ಬೊಟ್ಟು, ಕೈಗೆ ಬಳೆ, ಮುಡಿಯಲ್ಲಿ ಹೂ ಇದ್ರೆ ಹೆಣ್ಣಿನ ಸೌಂದರ್ಯ ಇಮ್ಮಡಿಯಾಗುತ್ತೆ. ಅದರಲ್ಲೂ ದಟ್ಟವಾದ ನೀಳವಾದ ಕೇಶರಾಶಿಯನ್ನ ಯಾರ್ ತಾನೇ ಬಯಸಲ್ಲ. ಕೂದಲು ಶೈನ್ ಆಗ್ಬೇಕಂದ್ರೆ ಈ ಹೇರ್ ಆಯಿಲ್ ಬಳಸಬೇಕಂತೆ. ಯಾವ್ದದು ಹೇರ್ ಆಯಿಲ್? ಬನ್ನಿ ನೋಡೋಣ. ಹೊಳೆಯುವ ಶೈನಿ ಕೂದಲಿಗೆ ದ್ರಾಕ್ಷಿ ಹೇರ್ ಆಯಿಲ್. ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ ಎಣ್ಣೆ 3/4 ಕಪ್, ಗುಲಾಬಿ ದಳ 1 ಕಪ್, ಕರಿಬೇವಿನ ಸೊಪ್ಪು ಅರ್ಧ ಕಪ್, ಎಳ್ಳು 1/4 ಕಪ್, ಒಣದ್ರಾಕ್ಷಿ 1/4 ಕಪ್. ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆಯನ್ನ ಬಿಸಿಗಿಟ್ಟು ಅದಕ್ಕೆ 3/4 ಕಪ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯುತ್ತಿದ್ದಂತೆ ಅದಕ್ಕೆ 1 ಕಪ್ನಷ್ಟು ಗುಲಾಬಿ ದಳ, ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು, 1/4 ಕಪ್ನಷ್ಟು ಎಳ್ಳು ಹಾಗೂ 1/4 ಕಪ್ನಷ್ಟು ಒಣದ್ರಾಕ್ಷಿ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಎಲ್ಲಾ ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ನೀವು ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನ ತಣಿಯಲು ಬಿಡಿ. ಎಣ್ಣೆ ತಣಿದ ನಂತರ ನೀವು ಫ್ರೈ ಆದ ಸಾಮಗ್ರಿಗಳನ್ನ ಚೆನ್ನಾಗಿ ಕೈಯಿಂದ ಪುಡಿ ಮಾಡಿಕೊಂಡು ನಂತರ ಒಂದು ಜಾಲರಿಯಿಂದ ಎಣ್ಣೆಯನ್ನ ಸೋಸಿಕೊಳ್ಳಿ. ಈಗ ನಿಮ್ಮ ಕೂದಲ ಸಮಸ್ಯೆಗೆ ರಾಮಬಾಣ ಪರಿಹಾರವಾದ ದ್ರಾಕ್ಷಿ ಹೇರ್ ಆಯಿಲ್ ರೆಡಿ. ಆಯಿಲ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ. ಕೂದಲನ್ನ ಬಾಚಿಕೊಳ್ಳೋದು ನೀವು ದಿನಂಪ್ರತಿ ಮಾಡಿಕೊಳ್ಳಬಹುದಾದ ಹೆಡ್ ಮಸಾಜ್ಗೆ ಸಮ. ಕೂದಲನ್ನ ನಿಧಾನವಾಗಿ ರಿಲ್ಯಾಕ್ಸ್ಡ್ ಆಗಿ ಬಾಚಿಕೊಳ್ಳೋದ್ರಿಂದ ನಿಮ್ಮ ಒತ್ತಡ ನಿವಾರಣೆಯಾಗುತ್ತೆ. ಮಾತ್ರವಲ್ಲದೆ ನಿಮ್ಮ ಕೂದಲು ಕಟ್ಟಾಗದೆ ಸುದೀರ್ಘ ಆರೋಗ್ಯ ಪಡೆದುಕೊಳ್ಳುತ್ತೆ. ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಕೂದಲನ್ನ ಎಳೆಯಾಗಿ ಬಿಡಿಸಿಕೊಳ್ಳುತ್ತಾ ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ದ್ರಾಕ್ಷಿ ಹೇರ್ ಆಯಿಲ್ ಅನ್ನ ಕೂದಲಿಗೆ ನಿಧಾನವಾಗಿ ಹಚ್ಚಿಕೊಳ್ಳಿ. ಕೂದಲಿನ ಬುಡಕ್ಕೆ ಈ ಆಯಿಲ್ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ತಲೆ ಹಾಗೂ ನೆತ್ತಿ ತಂಪಾಗಿ ನಿಮಗೆ ದೇಹದ ಅತಿ ಉಷ್ಣಾಂಶದಿಂದ ಮುಕ್ತಿ ಸಿಗುತ್ತೆ. ಕೊಬ್ಬರಿ ಎಣ್ಣೆಯಲ್ಲಿ ವಿಟಮಿನ್ ಕೆ ಹಾಗೂ ವಿಟಮಿನ್ ಇ ಯ ಅಂಶಗಳಿದ್ದು ಇದು ನಿಮ್ಮ ಡ್ಯಾಂಡ್ರಫ್ ಸಮಸ್ಯೆಯನ್ನ ದೂರವಾಗಿಸುತ್ತೆ. ಕೂದಲಿನ ಆರೈಕೆಯಲ್ಲಿ ಕೊಬ್ಬರಿ ಎಣ್ಣೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಕೊಬ್ಬರಿ ಎಣ್ಣೆಗೆ ಬಹು ಪುರಾತನ ಇತಿಹಾಸ ಇದ್ದು ಆಯುರ್ವೇದದಲ್ಲಿ ಕೊಬ್ಬರಿ ಎಣ್ಣೆ ಔಷಧವಾಗಿ ಬಳಕೆಯಲ್ಲಿದೆ. ನಿಮ್ಮ ನೆರೆಯ ಸಮಸ್ಯೆಗೆ, ಕಣ್ಣುರಿ ಸಮಸ್ಯೆಗೂ ಇದು ಪರಿಹಾರ. ಇನ್ನು ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿನೋಲಿಕ್ ಆಸಿಡ್ ಹಾಗೂ ವಿಟಮಿನ್ ಇ ಯ ಅಂಶವಿದ್ದು ಇದು ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನ ಕೆಲ ದಿನಗಳಲ್ಲೇ ಸಂಪೂರ್ಣವಾಗಿ ಇಲ್ಲವಾಗಿಸುತ್ತೆ. ಹಾಗೇನೆ ಕೂದಲನ್ನ ಶೈನಿ ಮತ್ತು ದಟ್ಟವಾಗಿಸುತ್ತೆ. ಕರಿಬೇವಿನ ಸೊಪ್ಪು ಕೂಡ ಕೂದಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರವಾಗಿದ್ದು ನಿಮ್ಮ ಡ್ಯಾಂಡ್ರಫ್ ಹಾಗೂ ಬಿಳಿ ಕೂದಲ ಸಮಸ್ಯೆಯನ್ನ ಇದು ಪರಿಹರಿಸುತ್ತೆ. ಅದೇ ಕಾರಣಕ್ಕೆ ಈಗ ಕರಿಬೇವು ಬಹಳಷ್ಟು ಹೇರ್ ಪ್ರಾಡಕ್ಟ್ ಗಳಲ್ಲಿ ಪಾಲು ಪಡ್ಕೊಂಡಿದೆ. ಗುಲಾಬಿ ದಳಗಳಲ್ಲಿ ಎಣ್ಣೆಯ ಅಂಶವಿದ್ದು ಇದು ನಿಮ್ಮ ತಲೆ ಕೂದಲನ್ನ ಮಾಯಿಶ್ಚರೈಸರ್ ಮಾಡಿ ನಿಮ್ಮ ಕೂದಲನ್ನ ಕಂಡೀಷನ್ ಮಾಡುತ್ತೆ. ಹಾಗೇನೆ ನಿಮ್ಮ ಕೂದಲಿಗೆ ಆಕರ್ಷಕ ಸುವಾಸನೆ ಕೊಡುತ್ತೆ. ಈ ಹೇರ್ ಆಯಿಲ್ ನಿಂದ ನಿಮ್ಮ ಹೆಚ್ಚಿನ ಎಲ್ಲಾ ಹೇರ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ನೀವು ಈ ಹೇರ್ ಆಯಿಲ್ ಅನ್ನ ಒಮ್ಮೆಗೆ ರೆಡಿ ಮಾಡಿ ಇಟ್ಕೊಂಡು ವಾರಕ್ಕೆ 2 ಬಾರಿ ಬಳಸ್ಕೊಳ್ಬಹುದು. ಒಮ್ಮೆ ರೆಡಿ ಮಾಡಿದ ಆಯಿಲ್ ಅನ್ನ ನೀವು ತಿಂಗಳೆಲ್ಲ ಹಚ್ಕೊಳ್ಬಹುದು. ಹೇರ್ ಆಯಿಲ್ ಅನ್ನ ಚೆನ್ನಾಗಿ ಕೂದಲಿನ ಪ್ರತಿ ಎಳೆಗೂ ತಲುಪುವಂತೆ ಹಚ್ಚಿಕೊಂಡ ನಂತರ ನೀವು ಸ್ವಲ್ಪ ಹೊತ್ತು ನಿಧಾನವಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ನಿಂದ ನಿಮ್ಗೆ ಒತ್ತಡ ನಿವಾರಣೆಯಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಕೂದಲು ಉದುರುವ ಹಾಗೂ ನೆರೆ ಕೂದಲಿನ ಸಮಸ್ಯೆ ಇರುವ ಪುರುಷರು ಈ ಆಯಿಲ್ ಅನ್ನ ಹಚ್ಚಿಕೊಳ್ಳಬಹುದು. ಎಣ್ಣೆಯನ್ನ ರಾತ್ರಿ ಮಲಗುವಾಗ ಹಚ್ಚಿಕೊಂಡು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನೀವು ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೊಳ್ಬಹುದು. ಹೇರ್ ವಾಶ್ಗೆ ನೀವು ನಿಮ್ಗೆ ಇಷ್ಟವಾದ ಶಾಂಪೂ ಮತ್ತೆ ಕಂಡೀಷನರ್ ಬಳಸ್ಕೊಳ್ಬಹುದು. ಈ ಹೇರ್ ಆಯಿಲ್ ನಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಪರಿಹಾರವಾಗಿ ನಿಧಾನವಾಗಿ ನಿಮ್ಮ ಕೂದಲು ದಟ್ಟವಾಗೋದಲ್ಲದೆ ಆರೋಗ್ಯಪೂರ್ಣವಾಗಿ ಶೈನಿ ಅನಿಸಿಕೊಳ್ಳುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಪಾತ್ರೆಯನ್ನ ಬೆಸಗಿಟ್ಟು ಅದಕ್ಕೆ 3/4 ಕಪ್ನಷ್ಟು ಕೊಬ್ಬರಿ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯ್ತಾ ಇದ್ದಂತೆ ಅದಕ್ಕೆ 1 ಕಪ್ನಷ್ಟು ಗುಲಾಬಿ ದಳ, ಅರ್ಧ ಕಪ್ನಷ್ಟು ಕರಿಬೇವಿನ ಸೊಪ್ಪು, 1/4 ಕಪ್ನಷ್ಟು ಎಳ್ಳು ಹಾಗೆ 1/4 ಕಪ್ನಷ್ಟು ಒಣದ್ರಾಕ್ಷಿ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಎಲ್ಲಾ ಸಾಮಗ್ರಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನ ತಣಿಯಲು ಬಿಡಿ. ಎಣ್ಣೆ ತಣಿದ ನಂತರ ನೀವು ಫ್ರೈ ಆದ ಸಾಮಗ್ರಿಗಳನ್ನ ಚೆನ್ನಾಗಿ ಕೈಯಿಂದ ಪುಡಿ ಮಾಡಿಕೊಂಡು ನಂತರ ಒಂದು ಜಾಲರಿಯಿಂದ ಎಣ್ಣೆಯನ್ನ ಸೋಸಿಕೊಳ್ಳಿ. ಈಗ ನಿಮ್ಮ ಕೂದಲ ಸಮಸ್ಯೆಗೆ ರಾಮಬಾಣ ಪರಿಹಾರವಾದ ದ್ರಾಕ್ಷಿ ಹೇರ್ ಆಯಿಲ್ ರೆಡಿ.
ಆಯಿಲ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ನಿಧಾನವಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ. ಕೂದಲನ್ನ ಬಾಚಿಕೊಳ್ಳೋದು ನೀವು ದಿನಂಪ್ರತಿ ಮಾಡಿಕೊಳ್ಳಬಹುದಾದ ಹೆಡ್ ಮಸಾಜ್ಗೆ ಸಮವಾಗುತ್ತೆ. ಕೂದಲನ್ನ ನಿಧಾನವಾಗಿ ರಿಲ್ಯಾಕ್ಸ್ಡ್ ಆಗಿ ಬಾಚಿಕೊಳ್ಳೋದ್ರಿಂದ ನಿಮ್ಮ ಒತ್ತಡ ನಿವಾರಣೆಯಾಗುತ್ತೆ. ಮಾತ್ರವಲ್ಲದೆ ನಿಮ್ಮ ಕೂದಲು ಕಟ್ ಆಗದೆ ಸುದೀರ್ಘ ಆರೋಗ್ಯ ಪಡೆದುಕೊಳ್ಳುತ್ತೆ. ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಕೂದಲನ್ನ ಎಳೆಯಾಗಿ ಬಿಡಿಸಿಕೊಳ್ಳುತ್ತಾ ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ದ್ರಾಕ್ಷಿ ಹೇರ್ ಆಯಿಲ್ ಅನ್ನ ಕೂದಲಿಗೆ ನಿಧಾನವಾಗಿ ಹಚ್ಚಿಕೊಳ್ಳಿ. ಕೂದಲಿನ ಬುಡಕ್ಕೆ ಈ ಆಯಿಲ್ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ತಲೆ ಮತ್ತು ನೆತ್ತಿ ತಂಪಾಗಿ ನಿಮಗೆ ದೇಹದ ಅತಿ ಉಷ್ಣಾಂಶದಿಂದ ಮುಕ್ತಿ ಸಿಗುತ್ತೆ. ಕೂದಲಿನ ಆರೈಕೆಯಲ್ಲಿ ಕೊಬ್ಬರಿ ಎಣ್ಣೆ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಕೊಬ್ಬರಿ ಎಣ್ಣೆಗೆ ಬಹು ಪುರಾತನ ಇತಿಹಾಸವಿದ್ದು ಆಯುರ್ವೇದದಲ್ಲಿ ಕೊಬ್ಬರಿ ಎಣ್ಣೆ ಔಷಧವಾಗಿ ಬಳಕೆಯಲ್ಲಿದೆ. ನಿಮ್ಮ ನೆರೆಯ ಸಮಸ್ಯೆಗೆ, ಕಣ್ಣುರಿ ಸಮಸ್ಯೆಗೂ ಇದು ಪರಿಹಾರ. ಇನ್ನು ದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಿನೋಲಿಕ್ ಆಸಿಡ್ ಹಾಗೇನೆ ವಿಟಮಿನ್ ಇ ಯ ಅಂಶಗಳಿದ್ದು ಇದು ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನ ಕೆಲ ದಿನಗಳಲ್ಲೇ ಸಂಪೂರ್ಣವಾಗಿ ಇಲ್ಲವಾಗಿಸುತ್ತೆ. ಹಾಗೆ ನಿಮ್ಮ ಕೂದಲನ್ನ ಶೈನಿ ಮತ್ತು ದಟ್ಟವಾಗಿಸುತ್ತೆ. ಈ ಹೇರ್ ಆಯಿಲ್ ನಿಂದ ನಿಮ್ಮ ಹೆಚ್ಚಿನ ಎಲ್ಲಾ ಹೇರ್ ಪ್ರಾಬ್ಲಮ್ ಗಳಿಗೆ ಪರಿಹಾರ ಸಿಗುತ್ತೆ. ಜೊತೆಗೆ ಈ ಹೇರ್ ಆಯಿಲ್ ಅನ್ನ ಒಮ್ಮೆಗೆ ರೆಡಿ ಮಾಡಿ ಇಟ್ಕೊಂಡ್ರೆ ವಾರಕ್ಕೆ 2 ಬಾರಿ ಬೆಳೆಸ್ಕೊಳ್ಬಹುದು. ಒಮ್ಮೆ ರೆಡಿ ಮಾಡಿದ ಆಯಿಲ್ ಅನ್ನ ನೀವು ತಿಂಗಳೆಲ್ಲ ಹಚ್ಕೊಳ್ಬಹುದು. ಹೇರ್ ಆಯಿಲ್ ಅನ್ನ ಚೆನ್ನಾಗಿ ಕೂದಲಿನ ಪ್ರತಿ ಎಳೆಗೂ ತಲುಪುವಂತೆ ಹಚ್ಚಿಕೊಂಡ ನಂತರ ನೀವು ಸ್ವಲ್ಪ ಹೊತ್ತು ನಿಧಾನವಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ನಿಂದ ನಿಮಗೆ ಒತ್ತಡ ನಿವಾರಣೆಯಾಗಿ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಕೂದಲು ಉದುರುವ ಹಾಗೂ ನೆರೆ ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಆಯಿಲ್ ಅನ್ನ ಬೆಳೆಸ್ಕೊಳ್ಬಹುದು. ಎಣ್ಣೆಯನ್ನ ರಾತ್ರಿ ಮಲಗುವಾಗ ಹಚ್ಚಿಕೊಂಡು ಬೆಳಗ್ಗೆ ಎದ್ದು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೇರ್ ವಾಶ್ಗೆ ನೀವು ನಿಮ್ಗೆ ಇಷ್ಟವಾದ ಶಾಂಪೂ ಮತ್ತೆ ಕಂಡೀಷನರ್ ನ ಬಳಸಿಕೊಳ್ಳಬಹುದು. ಹೇರ್ ಆಯಿಲ್ ನಿಂದ ನಿಮ್ಮ ಕೂದಲು ಉದುರುವ ಸಮಸ್ಯೆ ಪರಿಹಾರವಾಗಿ ನಿಧಾನವಾಗಿ ನಿಮ್ಮ ಕೂದಲು ದಟ್ಟವಾಗುವುದಲ್ಲದೆ ಆರೋಗ್ಯಪೂರ್ಣವಾಗಿ ಶೈನಿ ಅನಿಸಿಕೊಳ್ಳುತ್ತೆ. ಉಬ್ಬುಗಳನ್ನ ದಟ್ಟವಾಗಿಸಲು 1 ಟೇಬಲ್ ಸ್ಪೂನ್ ಹರಳೆಣ್ಣೆಗೆ 1 ಟೇಬಲ್ ಸ್ಪೂನ್ ಬಾದಾಮಿ ಎಣ್ಣೆ ಹಾಗೂ 1 ಟೇಬಲ್ ಸ್ಪೂನ್ ಆಲಿವ್ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಸಿ. ರಾತ್ರಿ ಮಲಗುವ ಮೊದಲು ನಿಮ್ಮ ಹುಬ್ಬುಗಳಿಗೆ ಹಾಗೆಯೇ ಕಣ್ಣಿನ ರೆಪ್ಪೆಗಳಿಗೆ ಹಚ್ಚಿಕೊಳ್ಳೋದ್ರಿಂದ ಕ್ರಮೇಣ ನಿಮ್ಮ ಹುಬ್ಬುಗಳು ಮತ್ತು ಕಣ್ರೆಪ್ಪೆಗಳು ದಟ್ಟವಾಗುತ್ತೆ. ದ್ರಾಕ್ಷಿ ಹೇರ್ ಆಯಿಲ್ ಬಳಸೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅಂತ ನೋಡಿದ್ರಲ್ವಾ? ಇವತ್ತಿನ ಸಂಚಿಕೆ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.